ಜೀವನದೊಳಗ ಅಹಂಕಾರ, ಸೊಕ್ಕು, ಗರ್ವ ಅಂತಕ್ಕಂಥದ್ದು ಎಂದಿಗೂ ನಮ್ಮಲ್ಲಿ ಸುಳಿಯಕೂಡದು. ಏಕೆಂದರೆ ಅಹಂಕಾರ ಅನ್ನುವ ವಿಚಾರವಾಗಿ ಒಂದು ನೆನಪು ಆಗ್ತದೆ ಬಂಧುಗಳೇ. ಇಲ್ಲಿ ಒಂದು ಸಾರಿ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರರು ಕುಳಿತುಕೊಂಡಿದ್ದಾರೆ. ಪಾರ್ವತಿ ಪರಮೇಶ್ವರರು ಕೈಲಾಸದೊಳಗ ಕುಳಿತುಕೊಂಡಿರುವಂಥ ಸಂದರ್ಭದಲ್ಲಿ ಭೃಂಗಿ ಮಹರ್ಷಿ ಬರುತ್ತಾನೆ. ಆದರೆ ಭೃಂಗಿ ಮಹರ್ಷಿ ಪರಮಾತ್ಮನ ಪರಮ ಭಕ್ತನಾಗಿದ್ದಾನೆ. ಪರಮಾತ್ಮನಿಗೆ ಬಿಟ್ಟರೆ ಯಾರಿಗೂ ಎಂದಿಗೂ ನಮಸ್ಕಾರವನ್ನು ಮಾಡುವುದಿಲ್ಲ ಭೃಂಗಿ ಮಹರ್ಷಿ. ಪಾರ್ವತಿ ಪರಮೇಶ್ವರರು ಕುಳಿತುಕೊಂಡಿದ್ದಾರೆ. ಇಲ್ಲಿ ಕುಳಿತುಕೊಂಡಿರುವಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಗಂಡಿನಷ್ಟು ಸಮಾನಳಲ್ಲ ಎಂದುಕೊಂಡು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ. ಬಾಜು ಇರುವಂಥ ಪಾರ್ವತಿಗೆ ನಮಸ್ಕಾರವನ್ನು ಮಾಡಲಿಲ್ಲ. ಯಾವಾಗ ಭೃಂಗಿ ಮಹರ್ಷಿ ಪಾರ್ವತಿಗೆ ನಮಸ್ಕಾರವನ್ನು ಮಾಡಲಿಲ್ಲವೋ ಪರಮಾತ್ಮನಿಗೆ ಸಿಟ್ಟು ಬರುತ್ತದೆ. ಇವನಲ್ಲಿ ಒಂದು ಹೆಣ್ಣು ಅಂದರೆ ಕೆಳಮಟ್ಟದಿಂದ ತಿಳ್ಕೊಂಡಾನೆ. ಹೆಣ್ಣು ಸಹಿತವಾಗಿ ಗಂಡಿನಷ್ಟೇ ಸಮರ್ಥಳಿದ್ದಾಳೆ, ಗಂಡಿನಷ್ಟೇ ಸಮಾನಳಿದ್ದಾಳೆ ಅಂತ ತಿಳ್ಕೊಂಡು ತೋರಿಸುವುದಕ್ಕಾಗಿ ಭೃಂಗಿ ಮಹರ್ಷಿಯ ಅಹಂಕಾರವನ್ನು ಇಳಿಸುವುದಕ್ಕಾಗಿ ಪರಮಾತ್ಮ ಒಂದು ಲೀಲೆಯನ್ನು ಎಸಗುತ್ತಾನೆ. ಅದು ಏನು ಅಂದರೆ ಬಾಜು ಕುಳಿತುಕೊಂಡಿರುವಂಥ ಪಾರ್ವತಿಯನ್ನು ತನ್ನ ದೇಹದಲ್ಲಿ ಅರ್ಧ ಆಕಾರವನ್ನಾಗಿ ಮಾಡಿಕೊಂಡ ತನ್ನ ಅರ್ಧ ಆಕಾರವನ್ನು ತೋರಿಸ್ತಾನೆ. ಜಗತ್ತಿಗೆ ಅರ್ಧ ನಾರೀಶ್ವರ ಅಂತ ತಿಳ್ಕೊಂಡು ಅರ್ಧ ನಾರೀಶ್ವರನಾದ ಪರಮಾತ್ಮ ಯಾವಾಗ ಪಾರ್ವತಿಯ ತನ್ನ ದೇಹದೊಳಗೆ ಅರ್ಧಾಂಗಿಯಂತೆ ಸೆಳೆದುಕೊಂಡ ಪರಮಾತ್ಮ ಇಲ್ಲಿ ಭೃಂಗಿ ಮಹರ್ಷಿ ಪಾರ್ವತಿ ಮತ್ತು ಪರಮಾತ್ಮನನ್ನು ಬೇರ್ಪಡಿಸಬೇಕೆಂದು ತಿಳ್ಕೊಂಡು ಭೃಂಗಿ ಮಹರ್ಷಿ ಜೇನು ನೊಣವಾಗ್ತಾನೆ. ಇಲಿಯಾಗಿ ಅವರಿಬ್ಬರನ್ನು ಬೇರೆ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಭೃಂಗಿ ಮಹರ್ಷಿ. ಯಾವಾಗ ಇಂಥ ಒಂದು ಪ್ರಯತ್ನವನ್ನು ಭೃಂಗಿ ಮಹರ್ಷಿ ಮಾಡಿದ ಪಾರ್ವತಿಗೆ ಬಹಳಷ್ಟು ಸಿಟ್ಟು ಬಂತು. ಯಾವಾಗ ಪಾರ್ವತಿಗೆ ಸಿಟ್ಟು ಬಂತು, ಭೃಂಗಿಯ ಮಹರ್ಷಿಯ ಜೊತೆ ಪಾರ್ವತಿ ಮಾತನಾಡುತ್ತಾಳೆ. ಏನಂತ, ಭೃಂಗಿ ಮಹರ್ಷಿ, ನೀನು ಒಂದು ಹೆಣ್ಣನ್ನು ಕೀಳ ದೃಷ್ಟಿಯಿಂದ ಕಾಣುತ್ತಾ ಇದೆಯಲ್ಲ, ಆದರೆ ಒಂದು ಹೆಣ್ಣಿನಿಂದ ನೀನು ಹುಟ್ಟಿ ಬಂದಿರುವುದು ಅನ್ನುವುದನ್ನು ಮೊದಲು ತಿಳಿದುಕೋ. ಅಂತಹ ಹೆಣ್ಣನ್ನು ಗಂಡಿನಷ್ಟು ಸಮಾನಳಲ್ಲ ಅಂತ ತಿಳ್ಕೊಂಡು ಕೆಳಮಟ್ಟದಿಂದ ಕೀಳು ಭಾವನೆಯಿಂದ ಹೆಣ್ಣನ್ನು ನೋಡ್ತಾ ಇದೆಯಂದ ಬಳಿಕ ನಿನ್ನ ದೇಹದೊಳಗೆ ಹೆಣ್ಣಿನ ಅಂಶ ಅರಿತಾ ಇದೆ. ಆ ಹೆಣ್ಣಿನ ಅಂಶ ಇಲ್ಲಂದ್ರೆ ಯಾವ ರೀತಿಯೊಳಗೆ ನೀನು ಬದುಕುತ್ತೀಯ ಅಂತ ತಿಳ್ಕೊಂಡು ಶಾಪವನ್ನು ಕೊಡ್ತಾಳೆ ಪಾರ್ವತಿ ಭೃಂಗಿ ಮಹರ್ಷಿಗೆ. ಏನಂತ ಶಾಪ? ಎಲ್ಲೋ ಭೃಂಗಿ ಮಹರ್ಷಿ, ಹೆಣ್ಣುತನದಿಂದ ಬಂದಿರುವಂಥ ರಕ್ತ ಮಾಂಸವನ್ನು ಸೆಳೆದುಕೊಳ್ತೀನಿ. ನೀನು ಯಾವ ರೀತಿಯೊಳಗೆ ಬದುಕುತ್ತೀಯ ಬದುಕು ನೋಡೋಣ, ಇದು ನನ್ನ ಶಾಪ ಅಂತ ಪಾರ್ವತಿ ಹೇಳಿದಳು. ಹೇಳಿ ತತ್ಕ್ಷಣದೊಳಗ ರಕ್ತ ಮಾಂಸವನ್ನೆಲ್ಲ ಪಾರ್ವತಿ ಹೀರಿಕೊಳ್ತಾಳೆ. ಯಾವಾಗ ಹೀರಿಕೊಂಡಳು ಇಲ್ಲಿ ಭೃಂಗಿ ಮಹರ್ಷಿ ಕ್ಷಣಕ್ಕೂ ಬೀಳ್ತಾನೆ. ಕೇವಲ ಮೂಳೆ ಸ್ನಾಯುಗಳಿಂದ ನಡಿಲಿಕ್ಕಾಗ್ತದೇನು ಬಂಧುಗಳೇ? ಆಗೋದಿಲ್ಲ. ಹೆಜ್ಜೆಗೂ ಭೃಂಗಿ ಮಹರ್ಷಿ ಬೀಳಕತ್ತಿದ. ಅವಾಗ ಪರಮಾತ್ಮನಿಗೆ ನೋವು ಅನಿಸ್ತದೆ. ನಂತರದಲ್ಲಿ ಭೃಂಗಿ ಮಹರ್ಷಿಗೆ ಪರಮಾತ್ಮ ಮತ್ತೊಂದು ಕಾಲು ಕೊಡುತ್ತಾನೆ. 3 ಕಾಲುಗಳಾದರೂ ಸಹಿತವಾಗಿ ಭೃಂಗಿ ಮಹರ್ಷಿ ಹೆಜ್ಜೆಗೂ ಸಹಿತವಾಗಿ ಬೀಳಕತ್ತಿದ. ಪಾರ್ವತಿಯ ಮನ ಕರಗಿತು. ಪಾರ್ವತಿಯ ಮನಸ್ಸು ಕರಗುತ್ತದೆ. ಎಷ್ಟೇ ಆಗಲಿ ತಾಯಿತನದ ಹೃದಯ ಅಲ್ವೇ? ಕಷ್ಟ ಅಂತ ಬಂದಾಗ ಕಷ್ಟದಿಂದ ಪಾರು ಮಾಡತಕ್ಕಂಥ ಜಗದೀಶ್ವರಿ ಜಗನ್ಮಾತೆ ಪಾರ್ವತಿ ಮತ್ತು ಭೃಂಗಿ ಮಹರ್ಷಿಗೆ ತನ್ನ ತಪ್ಪಿನ ಅರಿವನ್ನು ಮಾಡಿ ಪಾರ್ವತಿ ಮರಳಿ ರಕ್ತ ಮಾಂಸವೆಲ್ಲ ಭೃಂಗಿ ಮಹರ್ಷಿಗೆ ಕೊಡ್ತಾಳೆ. ಮತ್ತು ಮೊದಲಿನಂತಾಗ್ತಾನೆ ಇಲ್ಲಿ ಭೃಂಗಿ ಮಹರ್ಷಿ. ಯಾವಾಗ ಮೊದಲಿನಂತಾದ ಬಳಿಕ ಪಾರ್ವತಿ ಹೇಳ್ತಾಳೆ, ನೋಡು ಭೃಂಗಿ ಮಹರ್ಷಿ, ಈ ದೇಹ ಅನ್ನುವ ತತ್ವ 2 ತತ್ವಗಳಿಂದ ನಿರ್ಮಾಣವಾಗಿದೆ. ಒಂದು ತತ್ವ ಪುರುಷ ತತ್ವ, ಇನ್ನೊಂದು ತತ್ವ ಸ್ತ್ರೀ ತತ್ವ.
ಎರಡು ತತ್ವಗಳಿಂದ ನಿರ್ಮಾಣವಾಗಿದೆ. ಪುರುಷ ತತ್ವ ಎಂದರೆ ಸ್ನಾಯು ಮತ್ತು ಮೂಳೆಯಿಂದ ಹುಟ್ಟಿರ್ತಕ್ಕಂಥದ್ದು, ಇದು ತಂದೆಯಿಂದ ಉತ್ಪತ್ತಿಯಾಗ್ತದೆ. ಇನ್ನು ರಕ್ತ ಮಾಂಸ ಹೆಣ್ಣಿನಿಂದ ಉತ್ಪತ್ತಿ ಆಗ್ತದೆ. ರಕ್ತ ಮಾಂಸ ಕೂಡಿದಾಗ, ಸ್ನಾಯು ಮೂಳೆಗಳು ಕೂಡಿದಾಗ ಜೀವ ಉಳಿತದೆ. ಅಲ್ಲಿ ತನಕ ಜೀವ ನಿರ್ಮಾಣವಾಗುವುದಿಲ್ಲ. ಹೆಣ್ಣಿನ ಅಂಶ ಗಂಡಿನ ಅಂಶ ದೇಹದೊಳಗೆ ಇದ್ದಾಗ ಮಾತ್ರ ನಾವು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಶಕ್ತಿ ಇರ್ತದೆ. ಒಂದು ಹೆಣ್ಣು ಗಂಡು ಇಲ್ಲದೆ ಈ ಜೀವ ಹುಟ್ಟಿ ಬಂದಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ಅವರೆಲ್ಲರನ್ನ ಸಮಾನ ರೀತಿಯಿಂದ ಕಾಣಬೇಕು. ಯಾರನ್ನ ಕೀಳ ದೃಷ್ಟಿಯಿಂದ ಕಾಣಕೂಡದು. ಆ ಹೆಣ್ಣಿನಲ್ಲಿ ಒಂದು ಶಕ್ತಿ ಇದೆ, ಒಂದು ಗಂಡಿನಲ್ಲಿಯೂ ಶಕ್ತಿ ಇದೆ ಅಂದ ಬಳಿಕ ನಾವು ಒಳ್ಳೆಯ ವಿನಯತೆಯಿಂದ ಒಳ್ಳೆಯ ನಮ್ರತೆ ಉಳ್ಳವರಾಗಿ ಬದುಕನ್ನು ಸಾಗಿಸಬೇಕು. ಒಳ್ಳೆಯ ನಾಗರಿಕತೆ ಉಳ್ಳವರಾಗಿ, ನೀತಿ ಉಳ್ಳವರಾಗಿ, ಹೆಣ್ಣು ಗಂಡಿನಷ್ಟೇ ಸಮಾನಳೆಂದು ತಿಳಿದುಕೊಂಡು ಬದುಕನ್ನು ಕಲಿಯಬೇಕಂತ ತಿಳ್ಕೊಂಡು ಪಾರ್ವತಿ ಭೃಂಗಿ ಮಹರ್ಷಿಗೆ ಹೇಳಿ ವರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡ್ತಾಳೆ. ಆವಾಗ ಹೆಣ್ಣಿನ ಕೀಳ ಮಟ್ಟದಲ್ಲಿ ನೋಡತಕ್ಕಂಥ ಭೃಂಗಿ ಮಹರ್ಷಿ ಆಯಿತು ಅಂತ ತಿಳ್ಕೊಂಡು ತಪ್ಪಾಯಿತು ಎಂದು ಹೇಳಿ ಪಾರ್ವತಿಗೆ ಪಾದಕೈಯರಿಗೆ ನಮಸ್ಕಾರವನ್ನು ಮಾಡಿದ. ಪರಮಾತ್ಮನಿಗೂ ಸಂತೋಷವಾಯಿತು. ಎಲ್ಲರೂ ಸಂತೋಷದಿಂದ ಮತ್ತು ಕೈಲಾಸದೊಳಗೆ ತಮ್ಮ ಕಾಯಕದೊಳಗೆ ಎಲ್ಲರೂ ಸೇರಿಕೊಳ್ಳುತ್ತಾರೆ ಎನ್ನುವಂಥ ಸಂದೇಶ ಎಲ್ಲರಿಗೂ ಶರಣಾರ್ಥಿಗಳು.